ಚೀನಾದ ಹಲವು ನಗರಗಳಲ್ಲಿ ಈ ಡೆಡ್ಲಿ ವೈರಸ್ ಹರಡ್ತಾ ಇದೆ ಅನ್ನುವಂತಹ ಮಾಹಿತಿ. ಕೆಮ್ಮು ಮತ್ತು ಸೀನಿನಿಂದ ಬರುವಂತಹ ಹನಿಗಳಿಂದ ಈ ರೋಗ ಸ್ಪ್ರೆಡ್ ಆಗುತ್ತಂತೆ. 3ರಿಂದ 5 ದಿನಗಳಲ್ಲಿ ರೋಗದ ಲಕ್ಷಣಗಳು ಕಾಣಿಸುತ್ತೆ. ಚಳಿಗಾಲದಲ್ಲಿ ಅತಿ ಹೆಚ್ಚು ಈ ಸೋಂಕು ಹರಡುತ್ತೆ. ಮಕ್ಕಳು ಮತ್ತು ವೃದ್ಧರಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಕಾಯಿಲೆ ಇದು. ಕೋವಿಡ್ ಕೂಡ ಇದೇ ರೀತಿಯ ಸಿಂಟಮ್ಸ್ ಅನ್ನು ಆರಂಭಿಕ ಹಂತದಲ್ಲಿ ಹೊಂದಿತ್ತು. ಅದಾದ ಮೇಲೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಂತ, ರೂಪವನ್ನು ಬದಲಾಯಿಸ್ಕೊಂತ, ಬೇರೆ ಬೇರೆ ಹೆಸರಿನಲ್ಲಿ ಅದು ಹೇಗೆ ದಾಳಿಯನ್ನು ಮಾಡಿತ್ತು, ಹೇಗೆ ಇಡೀ ಜಗತ್ತನ್ನು ನಲುಗಿಸಿತ್ತು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಮತ್ತೊಂದು ವೈರಸ್, ರಣರಕ್ಕಸ ವೈರಸ್, ಡ್ರ್ಯಾಗನ್ ರಾಷ್ಟ್ರವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಇದು ಜಾಗತಿಕ ಮಟ್ಟದಲ್ಲಿ ಸಹಜವಾಗಿಯೇ ನಡುಕವನ್ನು ಕೂಡ ಹುಟ್ಟಿಸಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಈ ಹಿಂದೆ ಕೋವಿಡ್ ಬಂದಂತಹ ಸಂದರ್ಭದಲ್ಲೂ ಕೂಡ ಆರಂಭಿಕ ಹಂತದಲ್ಲಿ ಇದೇ ರೀತಿಯ ಬೆಳವಣಿಗೆಗಳು ಚೀನಾದಲ್ಲಾಗಿತ್ತು. ಅದಾದಮೇಲೆ ಅದು ಇಡೀ ಜಗತ್ತಿಗೆ ಸ್ಪ್ರೆಡ್ ಆಗಿ ಪಡಬಾರದ ಕಷ್ಟವನ್ನು ಇಡೀ ದೇಶಗಳು ಕೂಡ ಪಟ್ಟವು. ಈಗ ಚೀನಾದಲ್ಲಿ ಈ ಪರಿಸ್ಥಿತಿ ಉಲ್ಬಣವಾಗಿರುವ ಹಿನ್ನೆಲೆಯಲ್ಲಿ ಭಾರತದ ಆರೋಗ್ಯದ ಇಲಾಖೆ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂಥೇಳಿ? ಪ್ರೇಮ್ ನೋಡಿ, ಈಗ ಚೀನಾದಲ್ಲಿ ಕಾಣಿಸ್ಕೊಂಡಿರುವಂಥ ವೈರಸ್ಗೆ ಒಂದು ಹೆಸರನ್ನು ಇಡಲಾಗಿರುವಂಥದ್ದು HMPV ಅನ್ನುವಂತಹ ಹೆಸರಿನಿಂದ ಈಗ ಅದನ್ನು ಕರಿತಾ ಇರುವಂಥದ್ದು. ಸೇಮ್ ಇದು ಕೂಡ ಕೊರೋನಾ ಮಾದರಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ 2001ರಲ್ಲೇ ಇದರ ಅನ್ವೇಷಣೆ ಆಗಿತ್ತು, ಅಂದರೆ ಇಂಥದ್ದೊಂದು ವೈರಸ್ ಇದೆ ಅನ್ನುವಂಥದ್ದು. ಆದರೆ ಇದು ತೀವ್ರ ಪ್ರಮಾಣದಲ್ಲಿ ಎಲ್ಲೂ ಕೂಡ ಕಂಡು ಬರಲಿಲ್ಲ. ಆದರೆ ಮೊದಲ ಬಾರಿಗೆ ಚೀನಾದಲ್ಲಿ ವ್ಯಾಪಕವಾಗಿ ಹರಡ್ತಾ ಇರುವಂಥದ್ದು. ಇದರ ವೇಗ ಹೇಗಿದೆ ಅಂದರೆ ಬಹುಶಃ ದೃಶ್ಯಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ಆಸ್ಪತ್ರೆಗೆ ಸೇರ್ತಿರೋರ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು. ಚೀನಾದಲ್ಲಿ ಈ ಒಂದು ಸಮಸ್ಯೆ ಶುರುವಾಗಿದ್ರೂ ಕೂಡ ಜಾಗತಿಕ ಮಟ್ಟದಲ್ಲಿ ಈ ಒಂದು ವೈರಸ್ ಈಗ ಹೆಚ್ಚು ಗಮನವನ್ನು ಸೆಳೀತಾ ಇರುವಂಥದ್ದು. ಯಾಕೆಂದ್ರೆ ಕೊರೋನಾವನ್ನು ಕೂಡ ಇದೇ ರೀತಿಯಾಗಿ ಆರಂಭದಲ್ಲಿ ನಿರ್ಲಕ್ಷ್ಯವನ್ನ ಮಾಡಲಾಗಿತ್ತು. ಇದು ಕೇವಲ ವೈರಸ್ ಚೀನಾಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಆರಂಭದಲ್ಲಿ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಚೀನಾದಿಂದ ಬರುವಂತವರು ಹೋಗುವಂತರ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಖ್ಯೆ ಎಷ್ಟು ಹೆಚ್ಚಳ ಇದೆ, ಅವರ ಮೂಲಕ ಬೇರೆ ಬೇರೆ ದೇಶಗಳಿಗೂ ಕೂಡ ಇದು ಹರಡ್ಲಿಕ್ಕೆ ಶುರುವಾಯಿತು. ಆಮೇಲೆ ನೋಡ್ತಿದ್ದಂತೆ ಒಂದು ಹೆಮ್ಮರವಾಗಿ ಹೇಗೆ ಬೆಳೆಯುತ್ತೆ ಅಂತಾರೆ ಆ ರೀತಿಯಾಗಿ ಇಡೀ ದೇಶಕ್ಕೆ ವ್ಯಾಪಿಸುವಂತ ರೀತಿಯಲ್ಲಿ ಬೆಳವಣಿಗೆಗಳು ಕೂಡ ಆದವು. ಮುಖ್ಯವಾಗಿ ಚೀನಾದ ನೈಬರ್ ಕಂಟ್ರೀಸ್ ಏನಂತ ಕರಿತೀವಿ, ಭಾರತವೂ ಸೇರಿದಂತೆ ನೆರೆಯ ರಾಷ್ಟ್ರಗಳಲ್ಲೂ ಕೂಡ ದೊಡ್ಡ ಪ್ರಮಾಣದ ಲಾಸ್ ಅನ್ನು ಎದುರಿಸಬೇಕಾದಂತ ಸನ್ನಿವೇಶ ಬಂತು, ಲಾಕ್ಡೌನ್ ಮಾಡಬೇಕಾದಂತ ಸನ್ನಿವೇಶಗಳು ಬಂತು. ಹೀಗಾಗಿ ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಘಟನೆಗಳು ಆಗಬಹುದು ಅನ್ನೋ ಕಾರಣಕ್ಕೆ ಚೀನಾದಲ್ಲಿ ಇಂತಹ ಬೆಳವಣಿಗೆ ಆಗ್ತಿರುವಂತಹ ಬೆನ್ನಲ್ಲೇ ಎಲ್ಲಾ ಸರ್ಕಾರಗಳು ಕೂಡ ಈಗ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಅಲ್ಲಿರುವಂತಹ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಮಾನಿಟರ್ ಮಾಡ್ತಾ ಇದೆ. ಯಾಕೆಂದ್ರೆ ಚೀನಾ ಸರ್ಕಾರ ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿಯನ್ನು ಹೊರಗಡೆ ಬಿಟ್ಕೊಟ್ಟಿಲ್ಲ. ಹೀಗಾಗಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ, ಬೇರೆ ಬೇರೆ ಸೋರ್ಸ್ಗಳ ಮೂಲಕ ಬರುವಂತ ಮಾಹಿತಿಯನ್ನ ಸಂಗ್ರಹಿಸಿ ಭಾರತದಲ್ಲಿ ಯಾವ ರೀತಿಯಾದಂತಹ ಕಟ್ಟೆಚ್ಚರನ ವಹಿಸಬಹುದು, ನಿರ್ಬಂಧಗಳನ್ನ ವಿಧಿಸಬಹುದು, ಅಥವಾ ಚೀನಾದಿಂದ ಬರುವಂತ ಪ್ರಯಾಣಿಕರಿಗೆ ಮತ್ತೆ ಕ್ವಾರಂಟೈನ್ ಮಾಡಬೇಕಾಗುತ್ತಾ, ಈ ರೀತಿಯಾದಂತಹ ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದೆ. ಬಹುಶಃ ಮುಂದಿನ ಕೆಲವು ದಿನಗಳಲ್ಲಿ ಇದು ಅಧಿಕೃತವಾಗಿ ನಿಯಮಗಳಾಗಿ ಬರುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.